ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ ರಾಜಣ್ಣ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾವೇರಿ ನೀರಿನ ವಿಚಾರ ಭಾರೀ ಚರ್ಚೆಗೆ ಕಾರಣವಾಗಿದೆ. ತಮಿಳುನಾಡಿಗೆ ನೀರು ಬಿಡುವ ವಿಚಾರವಾಗಿ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ವಾಕ್ಸಮರ ತೀವ್ರಗೊಂಡಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತದೆ ಎಂಬುದರ ಮೇಲೆ ಗಮನ ನೆಟ್ಟಿದೆ. ಕಾವೇರಿ ನೀರು ಬಿಡುಗಡೆ ವಿಚಾರವಾಗಿ ಕರ್ನಾಟಕದಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರಗೊಂಡಿವೆ. ಬಿಜೆಪಿ ಹಾಗೂ ಸರ್ಕಾರ ರಾಜ್ಯದ ರೈತರ ಹಿತವನ್ನು ಸಮರ್ಪಕವಾಗಿ ಕಾಪಾಡುತ್ತಿಲ್ಲ ಎಂದು ಆರೋಪಿಸಿ ಕೆಆರ್ಎಸ್ ಅಣೆಕಟ್ಟಿನ ಬಳಿ ಪ್ರತಿಭಟನೆ ನಡೆಸಿದೆ. ಕರ್ನಾಟಕ ತನ್ನ ಕ್ರಮಗಳನ್ನು ನ್ಯಾಯಾಲಯದ ಆದೇಶಗಳ ಮತ್ತು ಕಾನೂನು ಪ್ರಕ್ರಿಯೆಗಳ ಆಧಾರದಲ್ಲಿವೆ ಎಂದು ಹೇಳುತ್ತಿವೆ. ಜನಜಾನುವಾರುಗಳ ಪಾಡೇನು ಎಂಬತಕ್ಕಂಥದ್ದನ್ನ ಇವತ್ತು ಕರ್ನಾಟಕದ ನಮ್ಮ ನೀರಾವರಿಯ ಇಲಾಖೆಯ ಅಧಿಕಾರಿಗಳು ಮತ್ತು ಏನು ಲೀಗಲ್ ಅಂತ ಹೇಳ್ತೀವಿ ವಕೀಲರು ಸಮರ್ಪಕವಾಗಿ ನ್ಯಾಯ ಮಂಡಿಸದೇ ಇರೋದು ಈ ಅನಾಹುತಕ್ಕೆ ಕಾರಣ ಆಗ್ತದೆ. ಆದ್ರಿಂದ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಒಂದು ತೀರ್ಪಿಗೆ ಮಣಿಬಾರದು. ನೀವು ತಮಿಳುನಾಡಿಗೆ ನೀರನ್ನು ಹರಿಸಬಾರದು. ಈ ಬೆಳವಣಿಗೆಗೆ ರಾಜ್ಯದ ರಾಜಕೀಯ ಮತ್ತು ರೈತರ ಆತಂಕ ಎರಡನ್ನು ಮತ್ತೆ ಕೇಂದ್ರ ಬಿಂದುವಿಗೆ ತಂದಿದೆ. ಮಹಾರಾಜರು ಕಟ್ಟಿದ್ರು ಅಂದ್ರೆ ಈ ಮಂಡ್ಯ ಜಿಲ್ಲೆಯ ಜನತೆಯ ಉದ್ಧಾರಕ್ಕೋಸ್ಕರ ಕಟ್ಟಿರುವುದು. ಈ ನಾಡಿನ ಜನತೆ ಎಲ್ಲಾ ಜನತೆಗೂ ಅನ್ನ ಹಾಕ್ಲಿ ಅಂತ ಕಟ್ಟಿದ್ರು. ಇವತ್ತು ಅನ್ನ ಹಾಕೋದಿರ್ಲಿ, ಕುಡಿಯೋಕೆ ನೀರಿಲ್ಲ ಅಂತದ್ರಲ್ಲಿ ಎಲ್ಲ ನನ್ನ ಗಾಡಿ